ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಸಾಂಗ್ ಆದಮೇಲೆ ಡೆವಿಲ್ ಸಿನಿಮಾದಿಂದ ನೆಕ್ಸ್ಟ್ ಸಾಂಗಿಗೆ ಏನಾದರೂ ಯಾರಾದರೂ ವೇಟ್ ಮಾಡ್ತಾ ಇದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಆ್ಯಂಡ್ ಡೆವಿಲ್ ಸಿನಿಮಾದ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಏನು ಕತೆ ಇದು, ಎಷ್ಟೊಂದು ನಿಜ ಇರ್ಬೋದಾ ಅಥವಾ ಏನಾದರೂ ರೂಮರ್ಸಾ ಅಥವಾ ಬಜ್ಜಾ? ಬನ್ನಿ ಮಾತಾಡೋಣ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬೇಗ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ಮೊದಲೇ ಹೇಳಿದಾಗೇ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋ ಸಾಂಗ್ ಆದಮೇಲೆ ನೆಕ್ಸ್ಟ್ ಸಾಂಗಿಗೆ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸಿ. ಮೊದಲೇದಾಗಿ ಈಗ ಒಂದು ರೀತಿಯಲ್ಲಿ ಕ್ಷಣಗಣನೆ ಅಂತಲೇ ಹೇಳ್ಬೋದು, ದಿನಗಣನೆ ಅಂತ ಹೇಳ್ಬೋದು. ಈಗ 100 ದಿನ ಉಳಿತು ಸಿನಿಮಾ ಬರೋದಕ್ಕೆ. ಡೆವಿಲ್ ಸಿನಿಮಾಗೆ ತುಂಬಾ ಒಂದು ಇಂಪ್ರೆಷನಲ್ಲಿ ಸಿನಿಮಾಗೆ ವೇಟಿಂಗ್ ಇರುವಂಥದ್ದು ಫ್ಯಾನ್ಸ್ಗಳಾಗಿರ್ಬೋದು, ಸಿನಿ ಆಡಿಯನ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಡೆವಿಲಿಗೆ ಕಾಯ್ತಾ ಇದ್ದೀರಾ. ಸೊ ಜೊತೆಗೆ ಈ ಒಂದು ಡೆವಿಲ್ ಸಿನಿಮಾದ ಒಂದು ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಸಾಂಗ್ ಆದಮೇಲೆ ನೆಕ್ಸ್ಟ್ ಸಾಂಗಿಗೆ ವೇಟ್ ಮಾಡ್ತಾ ಇರುವಂಥದ್ದು ಕೆಲವೊಂದು ಮಾತು ಬರ್ತಾ ಇದೆ. ಏನ್ರಿ ಮೀಡಿಯಾ ಅನ್ನುವಂಥದ್ದು ಸಾಂಗ್ ಕೂಡ ಇದೆ, ಹಾಗೆ ಹೀಗೆ ಅಂತೆಲ್ಲ ಕಾಮೆಂಟ್ಸಲ್ಲಿ ಹಾಕ್ತಾ ಇದ್ದೀರಾ. ಬಟ್ ಈ ಒಂದು ಸಾಂಗು ಪರ್ಟಿಕ್ಯುಲರ್ ಆಗಿ ಇದೆಯಾ, ಏನು ಕತೆ ಅನ್ನೋ ನೋಡೋದಾಯ್ತು ಅಂದರೆ ಖಂಡಿತವಾಗ್ಲೂ ಅಫಿಷಿಯಲಿ ಆದಂಥದ್ದು ಯಾವುದೂ ಅನೌನ್ಸ್ಮೆಂಟ್ ಇಲ್ಲ. ನೆಕ್ಸ್ಟ್ ಸಾಂಗ್ ಬಗ್ಗೆನೇ ಅನೌನ್ಸ್ಮೆಂಟ್ ಯಾವುದೂ ಇಲ್ಲ. ಸೊ ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಸಾಂಗು ರಿಲೀಸ್ ಆಗ್ತಿದ್ದ ಹಾಗೆಯೇ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿರುವಂಥದ್ದು, ಒಂದು ಡಿಫ್ರೆಂಟ್ ಟೈಪ್ ಆಫ್ ಸಾಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಡಿ ಬಾಸ್ ಅವರು ಈ ಒಂದು ಸೆಂಟೆನ್ಸನ್ನು ಹೇಳಿದಾಗ ಎಲ್ಲ ಒಂದು ಮೀಡಿಯಾಗಳಲ್ಲೇ ಆಗಿರ್ಬೋದು, ಎಲ್ಲ ಒಂದು ಸೋಷಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಿರ್ಬೋದು, ಈ ಒಂದು ಮಾತೇನಿದೆ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನೋದು ತುಂಬಾ ಒಂದು ವೈರಲ್ ಆದಂಥದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಒಂದು ವೈರಲ್ ಆದಂಥದ್ದು ಒಂದು ವರ್ಡ್ ಅಂತಲೇ ಹೇಳ್ಬೋದು. ಸೊ ಅಪ್ಕಮಿಂಗ್ ಬರುವಂಥದ್ದು ಎಲ್ಲರೂ ನೆಕ್ಸ್ಟ್ ಸಾಂಗು ಏನ್ರಿ ಮೀಡಿಯಾ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಸಾಂಗ್ ಯಾವ್ದು ಇರ್ಬೋದು, ಏನು ಕತೆ ಅನ್ನುವಂಥದ್ದು ಇನ್ನು ಯಾವುದು ಅಫಿಷಿಯಲ್ ಆಗಿ ಅಪ್ಡೇಟ್ಗಳು ಬಂದಿಲ್ಲ. ಬಸ್ ಓಡಾಡ್ತಾ ಇದೆ ಬರುತ್ತೆ ಅನ್ನುವಂಥದ್ದು, ಬಟ್ ಇನ್ನು ಯಾವುದು ಅಫಿಷಿಯಲ್ ಆಗಿ ಬಂದಿಲ್ಲ. ಆ್ಯಂಡ್ ರಿಲೀಸ್ ಡೇಟ್ ಕೂಡ ಈಗ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋ ಹಾಗೆಯೇ ಕಳೆದ ಬಾರಿನೇ ಅನೌನ್ಸ್ಮೆಂಟ್ ಆಗಿರುವಂಥದ್ದು 12ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಎಲ್ರಿಗೂ ಒಂದು ಸಿನಿಮಾ ರಿಲೀಸ್ ಡೇಟ್ ಕೂಡ ಖುಷಿ ಕೊಟ್ಟಿದೆ. ಆ್ಯಂಡ್ ಡಬಲ್ ಖುಷಿ ಕೊಡ್ತಾವತ್ತು ಎಲ್ಲರೂ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸಪ್ರೇಟಾಗಿ ಏನಾದರೂ ಒಂದು ಬೇರೆ ಡೇಟ್ ಕೊಟ್ಟು ಅಂದರೆ ರಿಲೀಸ್ ಡೇಟನ್ನು ಬೇರೆ ರೀತಿಯಾಗಿ ಅನೌನ್ಸ್ ಮಾಡಿದರೆ ಸೊ ಇನ್ನೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರೋದು ಅನ್ನೋದು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದೆ. ಬಟ್ ಸಡನ್ನಾಗಿ ಟಕ್ಕನಂಗೆ ರಿಲೀಸ್ ಮಾಡಿದ್ರು. ಇಟ್ಸ್ ಓಕೆ, ನೋಡೋಣ. ಯಾವುದೇ ರೀತಿಯಾದಂಥ ಸಾಂಗ್ಸ್ ಬಗ್ಗೆ ಅಪ್ಡೇಟ್ಗಳು ಅಫಿಷಿಯಲ್ ಆಗಿ ಖಂಡಿತವಾಗ್ಲೂ ಇನ್ನೂ ಬಂದಿಲ್ಲ. ಬರುವಂಥ ಸಾಧ್ಯತೆಗಳು ಇರ್ಬೋದಾ, ಏನು ಕತೆ, ಸೊ ಕಾದು ನೋಡೋಣ. ಆ್ಯಂಡ್ ಟ್ರೈಲರ್ ವಿಚಾರಕ್ಕೆ ಬರ್ತೀನಿ. ಟ್ರೈಲರ್ ಡೆವಿಲ್ ಟ್ರೈಲರ್. ಸೊ ಟ್ರೈಲರ್ ಅನ್ನುವಂಥದ್ದು ಒಂದು ಸಿನಿಮಾಗೆ ಒಂದು ರೀತಿಯಲ್ಲಿ ಪ್ರಿವ್ಯೂ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಸಿನಿಮಾ ಬರೋದಕ್ಕಿಂತ ಮುಂಚೆನೇ ಎಲ್ಲರೂ ವೇಟಿಂಗಲ್ಲಿ ಇಂಪ್ರೆಷನಲ್ಲಿ ಕಾಯುವಂಥ ಒಂದು ಅಂತಂದರೆ ಲೈಕ್ ಈಗ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಟ್ರೈಲರ್ ಬಿಫೋರ್ ನೋಡಿಕೊಂಡು ಹೇಗಿದೆ ಅನ್ನುವಂಥ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಸೊ ಡೆವಿಲು ಕೂಡ ಅಷ್ಟೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದೆ ಟ್ರೈಲರು. ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಟ್ರೈಲರ್ಗೆ. ಬಟ್ ನಾನೊಂದು ಟ್ರೈಲರ್ಗೆ ಒಂದು ರಿಕ್ವೆಸ್ಟು ಕೇಳ್ಕೊಳ್ಳೋದು ಟೀಮಿಗೆ ಏನು ಅಂತಂದರೆ, ಸೊ ಆದಷ್ಟು ಬೇಗ ಒಂದು ಟ್ರೈಲರನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಒಂದು ಒಳ್ಳೆ ಒಂದು ಅದ್ಭುತವಾದಂಥ ಒಂದು ವೇಟಿಂಗಲ್ಲಿರುವಂಥ ಎಲ್ಲ ಒಂದು ಸಿನಿ ಫ್ಯಾನ್ಸ್ಗಾಗಿರ್ಬೋದು, ಆಡಿಯನ್ಸ್ಗಳಿಗಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಬೇಗ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಸೊ ಆದಷ್ಟು ಬೇಗ ಬಿಡಬೇಕು ಒಂದು ಡೆವಿಲ್ನ ಒಂದು ಟ್ರೈಲರ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಇಂಪ್ರೆಷನ್ ತುಂಬ ಇರೋದ್ರಿಂದ ಸ್ವಲ್ಪ ಬೇಗ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಕಡೆಯಿಂದ ಒಂದು ಒಪಿನಿಯನ್ನು. ಆ್ಯಂಡ್ ಓವರಾಲ್ ಆಗಿ ಡೆವಿಲ್ಗೆ ಈಗ ಏನೂ ಮಾತಾಡೋ ಹಾಗೇ ಇಲ್ಲ. ಸೊ ವೇಟಿಂಗ್ ಫಾರ್ ಡೆವಿಲ್ ಅಂತಲೇ ಹೇಳ್ಬೋದು. ಡಿಸೆಂಬರ್ಗೆ ಡೇಟ್ ಕೂಡ ಅನೌನ್ಸ್ ಮಾಡಿ ಫೈನಲ್ ಮಾಡಿದ್ದಾರೆ. ಇನ್ನು ಮಾತುಕತೆ ಏನೂ ಟೈಮ್ ಇಲ್ಲ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾ ಟೀಮ್ ಏನಾದರೂ ಇನ್ನೊಂದು ಸಾಂಗ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡ್ಬೋದಾ ಏನು ಕತೆ, ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ನಿಮಗೇನು ಅನಿಸುತ್ತೆ? ಐ ಥಿಂಕ್ ನೆಕ್ಸ್ಟ್ ಏನಾದರೂ ಬರಬಹುದಾ ಸಾಂಗ್ಸು, ಸಿನಿಮಾ ಟೀಮ್ ಕಡೆ ಏನಾದರೂ ಅನೌನ್ಸ್ಮೆಂಟ್ ಆಗ್ಬೋದಾ ಏನು ಕತೆ, ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ರಿಸರ್ಚ್ ಪ್ರಕಾರ ನೋಡೋದಾಯ್ತು ಅಂದರೆ ಟೀಮ್ ಇದುವರೆಗೂ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ. ನೋಡೋಣ, ಆದಷ್ಟು ಬೇಗ ಸಿನಿಮಾ ಟೀಮ್ ಅಪ್ಡೇಟ್ ಕೊಡಲಿ. ಡೆವಿಲ್ಗೆ ಯಾರೆಲ್ಲ ಕಾಯ್ತಿದ್ರೆ ಡೆವಿಲ್ ಅಂತ ಕಾಮೆಂಟ್ ಮಾಡಿ. ನಾವು ಕೂಡ ಡೆವಿಲಿಗೆ ಕಾಯ್ತಾ ಇದ್ದೀವಿ, ನೀವು ಕೂಡ ಡೆವಿಲಿಗೆ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಸೊ ಇದೇ ಡಿಸೆಂಬರ್ 12ನೇ ತಾರೀಕಿಗೆ ರಾಜ್ಯಾದ್ಯಂತ ಡೆವಿಲ್ ನಮ್ಮ ಮುಂದೆ ಬರ್ತಾ ಇದೆ. ಸೊ ನೋಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.